You want me? Come and get me! ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಟ್ರೈಲರ್ನ ಬ್ರೇಕ್ ಡೌನ್ ಮಾಡ್ತಾ ಇದೀವಿ. ಇದಕ್ಕೂ ಮುಂಚೆ ಬಂದಿರುವಂಥ ಟೀಸರ್ನ ನಾವು ಬ್ರೇಕ್ ಡೌನ್ ಮಾಡಿದೀವಿ. ಆ ವಿಡಿಯೋದ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಹೋಗ್ಬಿಟ್ಟು ನೋಡ್ಕೊಂಬರ್ಬೋದು. ಆ್ಯಂಡ್ ಅದೇ ರೀತಿ ಆ ವಿಡಿಯೋದಲ್ಲಿ ಕವರ್ ಮಾಡಿರುವಂಥ ಡೀಟೇಲ್ಸ್ನೆಲ್ಲ ಮತ್ತೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ, ಹಂಗಾಗಿ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ. ಓಕೆ, ಈ ಟ್ರೈಲರ್ನ ವಿಚಾರಕ್ಕೆ ಬರೋದಾದರೆ ನಮಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ನಮಗೆ ಗೊತ್ತಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕಳೆದ ಟೀಸರ್ನ ನೋಡುವಾಗ ಇಸಾಯಾ ಬ್ರಾಡ್ಲಿ ಕಂಟ್ರೋಲ್ ತಪ್ಪಿ ಏನೋ ಎಡವಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು. ಬಟ್ ಅದ್ರ ಹಿಂದೆ ಯಾರಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗಿರಲಿಲ್ಲ. ಆದರೆ ಈ ಟ್ರೈಲರ್ ನೋಡಿದಾಗ ಸ್ವಲ್ಪ ಐಡಿಯಾ ಸಿಗ್ತಾ ಇದೆ. ಅದು ಹೆಂಗಪ್ಪ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ರಾಸ್ ಮೇಲೆ ಅಟ್ಯಾಕ್ ಆಗುತ್ತಲ್ಲ, ಆವಾಗ ಅವನೊಬ್ಬನೇ ರಾಸ್ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ, ಬೇರೆ ಬೇರೆಯವ್ರು ಕೂಡ ಅಟ್ಯಾಕ್ ಮಾಡಿದರು. ಅದು ಹೆಂಗಿತ್ತು ಅಂತ ಹೇಳಿದ್ರೆ, ಸುಮ್ಮನೆ ಕೂತಿದ್ದವರು ಅನಾಮತ ಎದ್ದು ಬಂದ್ಬಿಟ್ಟು ರಾಸ್ಗೆ ಹೊಡೆಯೋದಿಕ್ಕೆ ಹೋಗ್ತಾರೆ. ಆದರೆ ಟ್ರೈಲರಲ್ಲಿ ಫೋಕಸ್ ಮಾಡಿರೋದು ಮಾತ್ರ ಇಸಾಯಾ ಬ್ರಾಡ್ಲಿ ಮೇಲೆ. ಆ್ಯಂಡ್ ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗೂ ಇರುತ್ತೆ, ಯಾಕೆಂತಂದರೆ ಅವನು ಸೂಪರ್ ಸೋಲ್ಜರ್ ಆಗಿದ್ದವನಲ್ವಾ, ಹಂಗಾಗಿ ಅವನಿಂದಾನೇ ಜಾಸ್ತಿ ದಾಂಧಲೆ ಎಲ್ಲ ನಡೆದಿರುತ್ತೆ ಇಲ್ಲಿ. ಇನ್ನು ಮಿಕ್ಕಿ ಚಿಕ್ಕ ಪುಟ್ಟವರೆಲ್ಲ ಹೊಡೆಯೋದಕ್ಕೆ ಬಂದರೆ ರಾಸ್ ಬಿಡ್ತಾನ, ತಿರುಗಿಸಿ ವಾಪಸ್ ಅವ್ರ ಮುಸುಡಿಗೆ ಗುದ್ದುತ್ತಾನೆ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಇಲ್ಲ ಅದೇ ಥರದ್ದೊಂದು ಸೀನ್ ಇದೆ. ಅದೇ ರೀತಿ ಇಲ್ಲಿ ನಡೆದಿರೋ ಘಟನೆ ಬಗ್ಗೆ ಸ್ಯಾಬ್ರಾ ಇಂಟೆಲಿಜೆನ್ಸ್ ಮೂಲಕ ತಿಳ್ಕೊಳ್ತಾಳೆ. ಟೋಟಲ್ ಆಗಿ 5 ಜನ ಅಟ್ಯಾಕ್ ಮಾಡಿದರೆ ಇವರೊಬ್ರು ಟೆರರಿಸ್ಟ್ ಗುಂಪವ್ರು ಆಗಿರ್ಬೋದು ಅಂತ. ಆದರೆ ಬ್ರಾಡ್ಲಿ ಯಾವ ಟೆರರಿಸ್ಟ್ ಗ್ರೂಪಿಗೆ ಸೇರಿರ್ತಾನೆ, ಅದೇ ಇಲ್ಲಿ ನಮ್ಗೆ ಡೌಟ್ ಬರೋದು. ಅವನೊಬ್ಬ ಅಪ್ಪಟ ದೇಶಭಕ್ತ. ಆ್ಯಕ್ಚುಲಿ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಟ್ರೈಲರ್ನಲ್ಲೇನೆ ತೋರಿಸಿದರೆ ಆ ಈವೆಂಟ್ಗೆ ಫೋಟೋಗ್ರಾಫರ್ ವೇಷದಲ್ಲಿ ಲೀಡರ್ ಕೂಡ ಬಂದಿರ್ತಾನೆ. ಈ ಫ್ರೇಮ್ನಲ್ಲಿ ಕಾಣಿಸುತ್ತೆ ನೋಡಿ, ಒಬ್ಬ ಫೋಟೋಗ್ರಾಫರು ಫೋಟೋ ತೆಗಿತಾ ಇರೋದು. ಅವನ ಕೈ ಗ್ರೀನ್ ಕಲರ್ಗಿದೆ. ಆ್ಯಕ್ಚುಲಿ ಲೀಡರ್ನ ಸ್ಕಿನ್ ಕಲರ್ ಕೂಡ ಗ್ರೀನೇ ಆಗಿರುತ್ತೆ. ಈ ಸಿನಿಮಾದಲ್ಲಿ ಲೀಡರೇ ವಿಲನ್ ಅಂತ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಹಂಗಾಗಿ ಅವನೇ ಇವನಿಗೆ ಟೆಲಿಪತಿ ಪವರ್ ಕೂಡ ಇರುತ್ತೆ. ಅದನ್ನೇ ಇಲ್ಲಿ ಬಳಸ್ಕೊಂಡ್ಬಿಟ್ಟು ಬೇರೆಯವ್ರು ಬ್ರೈನ್ ವಾಶ್ ಮಾಡಿ ರಾಸ್ ಮೇಲೆ ಅಟ್ಯಾಕ್ ಮಾಡಿಸಿರ್ಬೋದು. ಆದರೆ ಇದು ಯಾವ ವಿಚಾರನೂ ಕೂಡ ಅಲ್ಲಿರೋರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಬ್ರಾಡ್ಲಿ ಮಾಡಿರೋಂಥ ಇಂಪ್ಯಾಕ್ಟು ತುಂಬ ದೊಡ್ಡದಿರೋದ್ರಿಂದ ಅವನನ್ನೇ ಎಲ್ಲರೂ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಜ ಏನು ನಡೆದಿತ್ತು ತಿಳ್ಕೊಳ್ಬೇಕು ಅಂತಂತೇಳಿ ಸ್ಯಾಮ್ ಬಂದು ಅವನ್ನ ಕ್ವಶನ್ ಕೇಳ್ತಾ ಇದ್ದಾನೆ. ನನಗೇನೋ ಕೇಳಬೇಕು ಅಂತಂದಿಯಲ್ಲ, ಏನದು ನಿನಗೆ ಗೊತ್ತಿರೋ ಥರ ಅಲ್ಲೇನೇನು ನಡೆದಿತ್ತು ಅಂತ. ಅವನು ಆನ್ಸರ್ ಮಾಡೋದು ಬರೀ ನಾವು ಕೇರ್ಫುಲ್ ಆಗಿರಬೇಕು ಅಷ್ಟೇ ಅಂತಂತೇಳಿ. ಆ್ಯಕ್ಚುಲಿ ಅವ್ನು ಪೂರ್ತಿ ಏನು ಹೇಳಿರ್ಬೋದು ಅಂತಂತೇಳಿದ್ರೆ, ನಮ್ಮನ್ನು ಯಾರೋ ಕಂಟ್ರೋಲ್ ಮಾಡೋ ಥರ ಇದೆ, ಯಾರು ಅಂತ ಕಂಡುಹಿಡಿಬೇಕು, ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿರ್ಬೋದು. ಆದರೆ ಮುಂದೆ ಇಲ್ಲಿ ಸೀನ್ ಕಟ್ಟಾಗ್ಬಿಟ್ಟು ರಾಸ್ ಹೇಳ್ತಾ ಇರ್ತಾನೆ, ನಾನೊಬ್ಬ ವಾರ್ ಟೈಮ್ ಜನರಲ್ ಆಗಿದ್ದೆ, ಈಗ ವಾರ್ ಟೈಮ್ ರಾಸ್ ಆಗಿದ್ದೀನಿ, ಯುದ್ಧ ಮಾಡಲೇಬೇಕು ಬಿಡಲ್ಲ ಅಂತಂತೇಳಿ. ಆದರೆ ಸ್ಯಾಮ್ ಅಲ್ಲಿಗೆ ಬಂದುಬಿಟ್ಟು ಇದೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ವಿಚಾರ, ಇದನ್ನು ನಾವು ಹ್ಯಾಂಡ್ಲ್ ಮಾಡ್ತೀವಿ ಬಿಡಿ ಅಂತಂತ ಹೇಳಿದ್ದಕ್ಕೆ, ನೀನೇನು ಸ್ಟೀವ್ ರೋಜಸ್ ಅಲ್ಲ, ಮುಚ್ಕೊಂಡು ನಿನ್ನ ಕೆಲಸ ಏನದನ್ನು ನೋಡ್ಕೊಂತ ಹೇಳ್ಬಿಟ್ಟು ಅವ್ನಿಗೇನೆ ಬೈದು ಕಳಿಸ್ತಾನೆ. ಅಷ್ಟಕ್ಕೂ ಇವ್ರು ಯುದ್ಧ ಮಾಡೋದಕ್ಕೆ ಹೊರಟಿರೋದು ಯಾರ ಮೇಲಪ್ಪ ಅಂತ ಹೇಳಿದ್ರೆ, ಅದು ಜಪಾನ್ ಮೇಲೆ. ಅದು ನಮಗೆ ಕೊನೆಯಲ್ಲಿ ಕಾಣಿಸುತ್ತೆ. ಜಪಾನ್ ಫೈಟರ್ ಜೆಟ್ಗಳು ಕ್ಯಾಪ್ಟನ್ ಅಮೆರಿಕಾ ಮೇಲೆ ದಾಳಿ ಮಾಡ್ತಾ ಇರ್ತವೆ, ಅದೇ ಥರ ಅಮೆರಿಕನ್ ಶಿಪ್ ಮೇಲೂ ಕೂಡ. ಆದರೆ ಈ ಎರಡು ದೇಶದ ನಡುವೆ ಯಾವ ಥರ ಈ ಕಾನ್ಫ್ಲಿಕ್ಟ್ ಬಂತು ಅಂತ ಅನ್ನೋದ್ರ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆದರೆ ಇವ್ರು ಯುದ್ಧ ಮಾಡ್ತಿರೋಂಥ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಹಿಂದೂ ಮಹಾಸಾಗರ. ಅಲ್ಲಿ ಟಿಯಾಮೆಟ್ ಸೆಲೆಸ್ಟಿಯಲ್ನ ಡೆಡ್ ಬಾಡಿ ಇರುತ್ತಲ್ಲ, ಅದೇ ಜಾಗ. ಆ ಜಾಗದಲ್ಲೇನೋ ಅಡಮ್ಯಾಂಟಿಯಮ್ ಸಿಗುತ್ತೆ, ಆ ಸೋರ್ಸ್ಗೋಸ್ಕರ ಈ ಯುದ್ಧ ಎಲ್ಲ ನಡೆಯುತ್ತೆ ಅನ್ನೋ ಥರ ತೋರಿಸ್ತಾರಂತೆ. ನೋಡಬೇಕು ಏನಾಗುತ್ತೆ ಅಂತ. ಹೌದು, ಆ್ಯಕ್ಚುಲಿ ಇದು ನಿಜ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಕ್ಸ್ಮೆನ್ ಅಪಿರಿಯನ್ಸ್ಗಳು ಈಗ ಮಾರ್ವೆಲ್ ಯೂನಿವರ್ಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಅದೇ ರೀತಿಲಿ ಲೋಗನ್ ಬರಬೇಕು, ಅವನಿಗೆ ಅಡಮ್ಯಾಂಟಿಯಮನ್ನು ಹಾಕಬೇಕು. ಆ್ಯಕ್ಚುಲಿ ಇದೇ ಅಡಮ್ಯಾಂಟಿಯಮ್ಗೋಸ್ಕರ ಸಿಲ್ವರ್ ಸಮುರಾಯ್ ಎಕೆ ಎಶಿಡಾ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಆ್ಯಂಡ್ ಅವನ ದೇಶನೂ ಕೂಡ ಜಪಾನೇ ಅಲ್ವಾ, ಅವನ ಇನ್ಫ್ಲುಯೆನ್ಸು ಜಪಾನ್ ದೇಶದ ಮೇಲೆ ಯಾವ ರೇಂಜಿಗಿತ್ತು ಅಂತ ಹೇಳ್ಬಿಟ್ಟು ನಾವು ವೋಲ್ವರಿನ್ ಸಿನಿಮಾದಲ್ಲಿ ನೋಡಿದ್ದೀವಿ. ಮೇ ಬಿ ಅದರ ರೆಫರೆನ್ಸನ್ನು ಈ ಸಿನಿಮಾದಲ್ಲಿ ತರ್ಬೋದು. ಓಕೆ, ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಕ್ಯಾಪ್ಟನ್ ಅಮೆರಿಕಾ 2 ಫ್ರಂಟ್ ವಾರನ್ನು ನಡೆಸೋದು ನಮಗೆ ಗೊತ್ತಾಗುತ್ತೆ. ಒಂದು ಈ ಜಪಾನ್ ಮಿಲಿಟರಿ ಜೊತೆ ನಡೀತಾ ಇರೋದಾದರೆ, ಇನ್ನೊಂದು ಈ ಸರ್ಪೆಂಟ್ ಸೊಸೈಟಿ ಟೀಮ್ ಜೊತೆ ನಡೀತಾ ಇರೋದು ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲೊಂದು ಬ್ಲ್ಯಾಕ್ ಬಟ್ಟೆ ಮೇಲೆ ಸರ್ಪೆಂಟ್ ಸೊಸೈಟಿ ಲೋಗೋ ಇರೋದು ಗೊತ್ತಾಗುತ್ತೆ. ಅದೇ ರೀತಿ ಬ್ಲ್ಯಾಕ್ ಕಲರ್ ಬಟ್ಟೆನ ಎಸ್ಪೆಸೆಟೋ ಅವರು ಕೂಡ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇದರಿಂದನೇ ಕನ್ಫರ್ಮ್ ಆಗ್ತಾ ಇದೆ ಅವರೇನೇ ಇಲ್ಲಿ ಸರ್ಪೆಂಟ್ ಸೊಸೈಟಿ ಲೀಡರ್ ಆಗಿರ್ತಾರೆ ಅಂತ. ಹಂಗೆ ನೋಡೋದಾದರೆ ಈ ಕ್ಯಾರೆಕ್ಟರು ಸೈಡ್ ವಿಂಡರ್ ಆಗಿರಬೇಕು. ಆದರೆ ಟೀಸರ್ ಬಂದಾಗ ಇವ್ರ ಗೆಟಪ್ ನೋಡ್ಬಿಟ್ಟು GW ಬ್ರಿಡ್ಜ್ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಕ್ಯಾರೆಕ್ಟರ್ ಸೈಡ್ ವಿಂಡರು. ಆದರೆ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ನ ಒರಿಜಿನಲ್ ನೇಮ್ ಆಗಿರುವಂಥ ಸೆತ್ ವೋಲ್ಕರ್ ಅಂತ ಹೇಳ್ಬಿಟ್ಟು ಕರೀತಾರಂತೆ. ಮೇ ಬಿ ಇದೇ ಟೀಮ್ನಲ್ಲೇನೆ ಸೆತ್ ರೋಲೆನ್ಸ್ ಕೂಡ ಇರ್ಬೋದು. ಆದರೆ ಅವ್ರ ಮಕಾನೆಲ್ಲೂ ಇದುವರೆಗೂ ತೋರಿಸಿಲ್ಲ ಮಾರ್ವೆಲ್ ಅವರು. ಬಟ್ ಸಿನಿಮಾದಲ್ಲಿ ನೋಡ್ಬೋದಾ, ಇಲ್ಲ ಅವ್ರನ್ನ ಫೈರ್ ಮಾಡಿ ಹಾಕಿದ್ರಾ? ಓಕೆ, ಅದಂಗಿರಲಿ. ಇಲ್ಲಿ ಎಸ್ಪೆಸಿಟೋ ಅವರು ಒಂದು ಡೈಲಾಗ್ ಹೊಡಿತಾ ಇದ್ದಾರೆ, ಈಗ ನನ್ನ ಕೈಗೆ ಸಿಗಾಕ್ಬಿಟ್ಟು ನೀನು ರೆಕ್ಕೆ ಕಟ್ಟಾಗುವಂಥ ಟೈಮ್ ಬಂದಿದೆ ಅಂತ. ಇವ್ನು ಹೇಳ್ತಿರೋದು ನೋಡ್ರೆ ಕ್ಯಾಪ್ಟನ್ ಅಮೆರಿಕನ ಇಲ್ಲಿ ಟ್ರಾಪಿಕ್ ಕೆಡವಿದ್ದಾನೆ ಅಂತ ಅನಿಸುತ್ತೆ. ಅಂದರೆ ಅವನಾಗೆ ಇಲ್ಲಿ ಸರ್ಪೆಂಟ್ ಸೊಸೈಟಿ ಟೀಮನ್ನು ಹುಡುಕೊಂಡು ಬಂದು ಆ್ಯಕ್ಷನ್ ಮಾಡೋದಕ್ಕಂತೇಳಿ ನೋಡ್ತಾನೆ.
ಬಟ್ ಅದೇ ಟೈಮಲ್ಲಿ ಈ ಟೀಮ್ ಅವರು ಅವನನ್ನೇ ಕ್ಯಾಪ್ಚರ್ ಮಾಡಿ ಅವನ ಸೂಟನ್ನು ಡೆಸ್ಟ್ರಾಯ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಅವನಿಗೊಂದು ಹೊಸ ಸೂಟ್ ಮತ್ತೆ ರೆಡಿಯಾಗಿದೆ. ಆ್ಯಂಡ್ ಈ ಸೂಟನ್ನು ಯೂಸ್ ಮಾಡ್ಕೊಂಬಿಟ್ಟು ಅವನು ರೆಡ್ ಹಲ್ಕ್ ಮೇಲೆ ಫೈಟ್ ಮಾಡ್ತಾನೆ. ಅದನ್ನು ನಾವು ಟ್ರೈಲರ್ ಎಂಡ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಮತ್ತೆ ರೆಡ್ ಹಲ್ಕ್ ಅಂದಾಗ ನೆನಪಾಯ್ತು, ನೀವು ಈ ಟ್ರೈಲರ್ನಲ್ಲಿ ರೆಡ್ ಹಲ್ಕನ್ನು ಅಬ್ಸರ್ವ್ ಮಾಡಿರ್ಬೋದು. ರಾಸ್ ರೆಡ್ ಹಲ್ಕ್ ಆಗಿ ಬದಲಾದ್ಮೇಲೆ ಅವನು ಔಟ್ ಆಫ್ ಕಂಟ್ರೋಲ್ಗೆ ಹೋಗ್ಬಿಡ್ತಾನೆ. ಅಂದರೆ ಇನ್ಕ್ರೆಡಿಬಲ್ ಹಲ್ಕ್ ಸಿನಿಮಾದಲ್ಲಿ ಯಾವ ಥರ ಹಲ್ಕ್ ಏನೇ ಮಾಡಿದ್ರು ಬ್ಯಾನರ್ಗೆ ಗೊತ್ತಾಗ್ತಾ ಇರೋದಿಲ್ವೋ, ಇಲ್ಲೂ ಕೂಡ ಹಂಗೆ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತಿಲ್ಲಿ ರಾಸ್ ರೆಡ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ನ ಕೈ ಇಟ್ ಕಡೆಯಲ್ಲಿ ಸ್ಪಾರ್ಕ್ ಆಗುತ್ತೆ. ಮತ್ತು ಅದೇ ರೀತಿ ಅವ್ನು ಫುಲ್ ಟ್ರಾನ್ಸ್ಫಾರ್ಮೇಷನ್ ಆದಾಗ ಅವ್ನು ಸುತ್ತಮುತ್ತ ಬೆಂಕಿ ಎತ್ಕೊಂಡು ಅಲ್ಲಿರುವಂಥ ವೆಹಿಕಲ್ಗಳೆಲ್ಲ ಎಕ್ಸ್ಪ್ಲೋಡ್ ಆಗಿರ್ತವೆ. ಅಂದರೆ ರೆಡ್ ಹಲ್ಕ್ಗೆ ಇಲ್ಲಿ ಹೀಟ್ ಮತ್ತು ಫ್ಲೇಮನ್ನು ಜನರೇಟ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ಸೇಮ್ ಕಾಮಿಕ್ಸ್ನಲ್ಲಿ ಇರೋ ಥರನೇ ಇಲ್ಲೂ ಕೂಡ ತೋರಿಸೋಂಥ ಚಾನ್ಸಸ್ ಇದೆ. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ ಏನಪ್ಪ ಅಂತ ಹೇಳಿದ್ರೆ, ಅವ್ನು ಸುತ್ತಮುತ್ತ ಇರೋ ಜಾಗ ಎಲ್ಲ ಒತ್ತಿ ಉರಿತಾ ಇದೆ, ಆದರೆ ಅವ್ನ ಚಡ್ಡಿಗೆ ಮಾತ್ರ ಏನೂ ಆಗಿಲ್ಲ. ಯಾಕೆ? ಹೋಗ್ಲಿ ಬಿಡಿ, PG-13 ಸಿನಿಮಾದ ಬಗ್ಗೆ ಯಾಕೆ R-rated ಮಾತು. ಓಕೆ, ಈ ರಾಸ್ ಹಲ್ಕ್ ಆಗೋದಕ್ಕೆ ಲೀಡರೇ ಕಾರಣ. ಇದ್ರ ಬಗ್ಗೆ ಎಲ್ಲ ನಾನು ಟೀಸರ್ನ ಬ್ರೇಕ್ ಡೌನ್ ಮಾಡುವಾಗ ಹೇಳಿದ್ದೆ. ಅದೇ ರೀತಿ ಫೈನಲ್ ಆಗಿ ಇಲ್ಲಿ ಲೀಡರ್ ಒಂದು ಡೈಲಾಗ್ ಹೊಡಿತಾ ಇದ್ದಾನೆ, ಕ್ಯಾಪ್ಟನ್ ಅಮೇರಿಕಾ ಯಾರು ಯಾರನ್ನು ಆಟ ಆಡಿಸ್ತಿದ್ದಾರೆ ಅಂತಂತೇಳಿ ಮೊದಲು ತಿಳ್ಕೊ ಅಂತಂತೇಳಿ. ಅಂದರೆ ಈ ಆಟದ ಹಿಂದೆ ಎಲ್ಲ ಇರೋದು ಲೀಡರೇ. ಅವ್ನು ತುಂಬ ಇಂಟೆಲಿಜೆಂಟು. ಹಂಗಾಗಿ ಇಲ್ಲಿ ಕ್ಯಾಪ್ಟನ್ ಅಮೆರಿಕಾಗೆ 2 ಫ್ರಂಟ್ ವಾರ್ನ ತಂದು ಡೈವರ್ಟ್ ಮಾಡಿ ಅವನದೇನೋ ಅಜೆಂಡಾನ ಸಾಧಿಸೋದಕ್ಕೆ ಹೊರಟಿರ್ತಾನೆ. ಅದೆಂಥದ್ದು ಏನು ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಈ ಟ್ರೈಲರ್ನಲ್ಲಿ ನಾವು ಎಕ್ಸ್ಟ್ರಾ ಅಬ್ಸರ್ವ್ ಮಾಡಿರೋಂಥ ಅಂಶಗಳು. ಮುಂಚೆ ಟೀಸರ್ನ ಬಿಟ್ಟಾಗ ಬ್ರೇಕ್ ಡೌನ್ ಮಾಡಿರೋಂಥ ತುಂಬ ವಿಚಾರಗಳನ್ನು ಇಲ್ಲಿ ಹೇಳಿಲ್ಲ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಥಂಡರ್ಬೋಲ್ಟ್ ಟ್ರೈಲರ್ನ ಬ್ರೇಕ್ ಡೌನ್ ಮಾಡ್ತಾ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.